ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದಂತಹ ಉಪನ್ಯಾಸಕಿಯ ಬಂಧನ ಆಗಿದೆ. ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಮಹತ್ವದ ಬೆಳವಣಿಗೆ. ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದಂತಹ ಉಪನ್ಯಾಸಕಿಯ ಬಂಧನ ಮಾಡಲಾಗಿದೆ. ನೀಟ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಶಿಕ್ಷಕಿ, ಉಪನ್ಯಾಸಕಿ, ಆಕೆಯನ್ನೀಗ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿಯನ್ನ ಅರೆಸ್ಟ್ ಮಾಡಿರೋದು. ಪುಣೆಯ ಉಪನ್ಯಾಸಕಿ ಮನೀಷಾ ವಾಗ್ಮಾರೆ ಬಂಧನಕ್ಕೆ ಒಳಗಾಗಿರುವಂತಹ ಶಿಕ್ಷಕಿ, ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಿ ಈ ಮನೀಷಾ. ಆಕೆಯನ್ನೀಗ ಅರೆಸ್ಟ್ ಮಾಡಲಾಗಿದೆ. ಮೊದಲ ಆರೋಪಿ ನಾಸಿಕ್ನ ಶುಭಂ ಖೈರ್ನಾರ್ ಸೋರಿಕೆಯಾದ ಪತ್ರಿಕೆಯನ್ನ 10 ಲಕ್ಷಕ್ಕೆ ಖರೀದಿ ಮಾಡಿದ್ದಂತಹ ಧನಂಜಯ್ ಲೋಖಂಡೆಗೆ ಪೇಪರ್ ಮಾಡಿದ್ರು, ಮಾರಾಟ ಮಾಡಿದ್ರು. ಲೋಖಂಡೆ ಮತ್ತು ಮನೀಷಾ ಡೀಲ್ ಮಾಡಿದ್ರು. ಈ ಪೇಪರ್ ಅನ್ನ ವಿದ್ಯಾರ್ಥಿಗಳಿಗೆ 15 ಲಕ್ಷದ ರೂಪಾಯಿವರೆಗೂ ಕೂಡ ಮಾರಾಟ ಮಾಡಿದ್ರು. ಲ್ಯಾಪ್ಟಾಪ್, ಮೊಬೈಲ್ನಲ್ಲಿ ಮಾಡಿರುವಂತಹ ಚಾಟ್ ಪತ್ತೆಯಾಗಿದೆ, ಮೆಸೇಜ್ಗಳು ಪತ್ತೆಯಾಗಿದೆ. ನೀಟ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಂತಹ ಮನೀಷಾ ವಾಗ್ಮೋರೆ ಬಂಧನಕ್ಕೆ ಒಳಗಾಗಿರುವಂತಹ ಉಪನ್ಯಾಸಕಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಿಂಗ್ ಪಿನ್ ಸೇರಿದಂಗೆ ಹಲವರನ್ನ ಬಂಧನ ಮಾಡಲಾಗಿದೆ. ಒಟ್ಟಾರೆಯಾಗಿ ಬರೋಬ್ಬರಿ 23 ಲಕ್ಷ ಜನ ವಿದ್ಯಾರ್ಥಿಗಳು, ಹೆಚ್ಚು ಕಡಿಮೆ ಅಷ್ಟು ಜನ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡದಂತವರು. ಮಹತ್ವದ ಬೆಳವಣಿಗೆ ಆಗಿದೆ. ಈ ಡೀಲ್ ಉದುರಿಸೋಕೆ ಈಕೆಯು ಕೂಡ ಕಾರಣ ಆಗಿತ್ತು. 15 ಲಕ್ಷದವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಇದನ್ನ ಮಾರಾಟ ಮಾಡಿದ್ರು. ಈ ಬಗ್ಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿ ಇವರು ಮೆಸೇಜ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಡಿಜಿಟಲ್ ಸಾಕ್ಷ್ಯಗಳು ಈಗ ಲಭ್ಯ ಆಗಿದೆ. ಮೆಸೇಜ್ಗಳು ಲಭ್ಯ ಆಗಿದೆ. ಹಣ ವರ್ಗಾವಣೆ ಬಗ್ಗೆ ಡೀಟೇಲ್ಸ್ ಪತ್ತೆಯಾಗಿದೆ. ಸಿಬಿಐನಿಂದ ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಲ್ಲಿದೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು. ಯಾರ್ಯಾರ ಜೊತೆಗೆ ಇವರು ಮೆಸೇಜ್ ಮಾಡಿದ್ರು, ಮಾತನಾಡಿದ್ರು, ಎಷ್ಟು ಹಣ. ಮನೀಷಾ ವಾಗ್ಮಾರೆ ಅವರು ಈ ಪ್ರಕರಣದ ಪ್ರಮುಖ ಆರೋಪಿಯಾದಂತಹ ಈ ಧನಂಜಯ್ ಲೋಖಂಡೆಗೆ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೆಡಿಕಲ್ ಸೀಟು ಆಕಾಂಕ್ಷಿ ವಿದ್ಯಾರ್ಥಿಗಳನ್ನ ಮತ್ತು ಅವರ ಪೋಷಕರನ್ನ ಏಕೆ ಸಂಪರ್ಕ ಮಾಡ್ತಾ ಇದ್ರು. ಯಾರಿಗೆ ತುಂಬಾ ನೀಡಿದೆ ಅಂತವರನ್ನ ಗುರುತು ಮಾಡೋದು. ಮುಖ್ಯ ಆರೋಪಿಗಳ ಜೊತೆಗೆ ಲಿಂಕ್ನಲ್ಲಿದ್ದು ಕುದುರಿಸ್ತಾ ಇದ್ರು. ಇಷ್ಟಕ್ಕೆ ನಾವು ಕೊಡ್ತೀವಿ ಪ್ರಶ್ನೆ ಪತ್ರಿಕೆಯನ್ನ ಅಂತ. ಪರೀಕ್ಷೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಮನೀಷಾ ಅವರ ಬ್ಯಾಂಕ್ ಖಾತೆಗೆ 21 ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಭಾರೀ ಪ್ರಮಾಣದ ಹಣ ವರ್ಗಾವಣೆ ಆಗಿರುವಂಥದ್ದು ಸಿಬಿಐ ತನಿಖೆಯಲ್ಲಿ ಪತ್ತೆಯಾಗಿದೆ. ಈಗೇನು ಅರೆಸ್ಟ್ ಆಗಿದ್ದಾಳೆ ಈ ಉಪನ್ಯಾಸಕಿ ಮನೀಷಾ, ಈಕೆ ಅಕೌಂಟ್ಗೆ ಸುಮಾರು ಅಕೌಂಟ್ಗಳಿಂದ, ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಭಾರೀ ಪ್ರಮಾಣದಲ್ಲಿ, ಅಂದ್ರೆ ದೊಡ್ಡ ಮೊತ್ತದಲ್ಲಿ ಹಣ ವರ್ಗಾವಣೆ ಆಗಿರುವಂಥದ್ದು, ಅಂದ್ರೆ ಈಕೆಯ ಅಕೌಂಟ್ಗೆ ಬಂದು ಹಣ ಬಿದ್ದಿರುವಂಥದ್ದು ಪತ್ತೆಯಾಗಿದೆ ಸಿಬಿಐನ ತನಿಖೆಯಲ್ಲಿ. ಸಿಬಿಐ ದಾಳಿ ನಡೆಸಿ ಈಗ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದೆ. ಇದರಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ಪ್ರಶ್ನೆ ಪತ್ರಿಕೆ ಮತ್ತು ಹಣದ ವ್ಯವಹಾರ ನಡೆಸಿರುವಂತಹ ಅನುಮಾನಾಸ್ಪದ ಚಾಟ್ಗಳು ಕೂಡ ಪತ್ತೆಯಾಗಿದ್ದಾವೆ. ಆ ಡಿಜಿಟಲ್ ಸಾಕ್ಷಿಗಳನ್ನು ಸಿಬಿಐ ಈಗ ಸೀಸ್ ಮಾಡಿದೆ, ವಶಕ್ಕೆ ಪಡೆದುಕೊಂಡಿದೆ. ನಾಸಿಕ್ನ ಶುಭಂ ಖೈರ್ನಾರ್ ಎಂಬಾತ ಸೋರಿಕೆಯಾದ ನೀಟ್ ಪ್ರಶ್ನೆ ಪತ್ರಿಕೆಯನ್ನ 10 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ. ನಂತರ ಅದನ್ನ ಧನಂಜಯ್ ಲೋಖಂಡೆಗೆ ಮಾರಾಟ ಮಾಡಿದ್ದ. ಈ ಲೋಖಂಡೆ ಮತ್ತು ಮನೀಷಾ ವಾಗ್ಮಾರೆ ಸೇರ್ಕೊಂಡು ಈ ಇಬ್ರು ಆ ಪ್ರಶ್ನೆ ಪತ್ರಿಕೆಯನ್ನ ಯಾವ ವಿದ್ಯಾರ್ಥಿಗಳನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ರು, ಹುಡುಕಾಡ್ತಾ ಇದ್ರು, ನೀಡಿದ್ದಂಥವರಿಗೆ ಆ ವಿದ್ಯಾರ್ಥಿಗಳಿಗೆ 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ಅಂತ ಮಾಹಿತಿಗಳು ಸಿಬಿಐ ಅಧಿಕಾರಿಗಳಿಗೆ ತಿಳಿದು ಬಂದಿದೆ. ಕಾರಣ ಈಕೆಯ ಅಕೌಂಟ್ಗೆ ಅನೇಕ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಂದ ಲಕ್ಷಗಟ್ಟಲೆ ಹಣ ವರ್ಗಾವಣೆ ಆಗಿರುವಂಥದ್ದು ತನಿಖೆಯಲ್ಲಿ ಬಯಲಾಗಿದೆ. ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಈಕೆ ಕೆಲಸ ಮಾಡ್ತಾ ಇದ್ಲು. ಈ ಲೋಖಂಡೆ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಆಗಿದ್ದಾನೆ. ಆತನಿಗೆ ಈಕೆ ಏಜೆಂಟ್ ಆಗಿದೆ. ಮುಂದಿನ ವರ್ಷದಿಂದ ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ನೀಟ್ ಸಂಕಷ್ಟ. ಮುಂದಿನ ವರ್ಷದಿಂದ ಸಿಬಿಟಿಯಿಂದ ಗ್ರಾಮೀಣ ಮಕ್ಕಳ ನೀಟ್ ಆಸೆ ಕಮರುವ ಆತಂಕ ಈಗ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟ್ ಮಾಡೋಕೆ ತಜ್ಞರು ಒತ್ತಾಯ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ನೀಟ್ ಟೆಸ್ಟ್. ಕಂಪ್ಯೂಟರ್ ಬಳಕೆ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ಈ ಎಕ್ಸಾಮ್ ಅನ್ನ ಎದುರಿಸ್ತಾರೆ ಅನ್ನೋದೀಗ ಸದ್ಯಕ್ಕಿರುವ ಪ್ರಶ್ನೆ ಮತ್ತು ಟೆನ್ಷನ್. ಕಂಪ್ಯೂಟರ್ ಬಳಕೆನೇ ಗೊತ್ತಿಲ್ಲದಂತಹ ಗ್ರಾಮೀಣ ಭಾಗದ ಮಕ್ಕಳಿಗೆ ಗೊತ್ತಿರಬಹುದು, ಅದು ಬೇಸಿಕ್ ಮಾತ್ರ. ಆದರೆ ಈ ಪರಿ
ಗೊತ್ತಿಲ್ಲದಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಎದುರಿಸ್ತಾರೆ, ಬರೀತಾರೆ. ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಕಂಪ್ಯೂಟರೇ ಇಲ್ಲ, ಅದು ಸದ್ಯದ ಪರಿಸ್ಥಿತಿ. ಸೊ ಹಾಗಾಗಿ ಗ್ರಾಮೀಣ ಮಕ್ಕಳ ಪಾಲಿಗೆ ಇದು ಇನ್ನಷ್ಟು ಕಗ್ಗಂಟಾಗುವ ಸಾಧ್ಯತೆಗಳು ಸಹಜವಾಗಿದೆ. ಮಾರ್ಕ್ ಟೆಸ್ಟ್ ಪರಿಚಯ ಮಾಡೋಕೆ ತಜ್ಞರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಎದುರಿಸಬಹುದು, ನೀಟ್ ಎಕ್ಸಾಮ್ ಬಂದರೆ MBBS ಕನಸು ಕಾಣ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಬರೆಯಬಹುದು ಅನ್ನುವಂತಹ ಟ್ರೈನಿಂಗ್ ಅನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ತಜ್ಞರು. ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತವಾಗಿ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದಕ್ಕೆ ಒಂದು ರೀತಿಯಲ್ಲಿ ಎರಡು ಅಲಗಿನ ಒಂದು ಕತ್ತಿ ಅಂತ ಹೇಳಬಹುದು. ಇದಕ್ಕೆ ಒಂದು ಒಳ್ಳೆಯ ಅಂಶಗಳು ಇದ್ದಾವೆ ಮತ್ತು ಅದಕ್ಕೆ ಒಂದು ಕೆಲವು ಮಿತಿಗಳಿದ್ದಾವೆ, ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತವಾಗಿ ಒಂದು ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸ್ತಕ್ಕಂಥದ್ರಿಂದ ಕಷ್ಟ ಆಗಬಹುದು ಅನ್ನುವಂಥ ಆತಂಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೆ ಅನ್ನುವಂಥದ್ದು. ಯಾಕೆ ಅಂದರೆ ಅವರು ಕಂಪ್ಯೂಟರನ್ನು ಬಳಕೆ ಮಾಡಿದರೂ ಸಹ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಪ್ಯೂಟರ್ಗಳು ಲಭ್ಯತೆ ಇರಲ್ಲ ಅನ್ನುವಂಥ ಆತಂಕ ಇರುತ್ತೆ ಅನ್ನುವಂಥದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಈ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಈ ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆಗೆ ಪರಿಚಯವನ್ನು ಮಾಡಿಸ್ಕೊಟ್ರೆ, ಅದಕ್ಕೆ ಒಂದು ಮೋಕ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ, ಅದನ್ನು ಮಾಡಿಸ್ಕೊಟ್ರೆ ಇದನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ರಮವಾಗಿ ಮಾರ್ಪಡಬಹುದು ಅನ್ನುವಂಥದ್ದು.